ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ಅದರಲ್ಲಿ ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ಎಂಕ್ವೈರಿ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕು. ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವಿದೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರು ಎಲ್ಲ ಸಂಪೂರ್ಣವಾಗಿ ಆಗಬೇಕು. CBI ಕೊಡಲಿ, CBI ಕೊಟ್ಟರೆ ತನಿಖೆ ಇದೆ, ಯಾವುದೂ ಹಗರಣ ಇಲ್ಲಂದ್ರೆ ಯಾಕೆ ಭಯಪಡ್ತಾರೆ? ನನ್ನ ಪ್ರಶ್ನೆ ಇಲ್ಲ. ಅದನ್ನು ಯಾವುದೇ ಕಾನೂನು ಏನು ಉಲ್ಲಂಘನೆಗೆ ತೋರಿಸ್ಕೊಳ್ಳಿ, ವಿನಾಕಾರಣ ಬರೀ ದ್ವೇಷದ ಆರೋಪ, ರಾಜಕೀಯ ಹುನ್ನಾರ ಇದೆ ಅದರಲ್ಲಿ ಆರೋಪದಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ, ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ. ನಾವು ಹೇಳ್ತಾ ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಅವ್ರು ಬೇಕಾದ ಹೇಳಿ, ನೀವು ಮಾಧ್ಯಮದವ್ರ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ, ನೀವು ಕೇಳೋದಿಲ್ಲ. ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ. ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟಲ್ಲಿ ಪಡ್ಕೋಬೇಕು ಕಾನೂನಿದೆ, ಆ ಕಾನೂನು ಉಲ್ಲಂಘನೆ ಆಗಿದೆ. ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದವ್ರು ಓದಿ ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ, 92, 93 ಉಲ್ಲಂಘನೆ ಏನಾಗಿದೆ, ಆಮೇಲೆ 50-50 ಅದಕ್ಕೆ ಕೊಡಬೇಕು, ಅದಕ್ಕಿಲ್ಲ, ಯಾವ ಲೇಔಟಲ್ಲಿ ಕೊಡಬೇಕು, ಅದೇ ಲೇಔಟಲ್ಲಿ ಕೊಡಬೇಕು ಅಂತಿದೆ, ಆ ಲೇಔಟಲ್ಲಿ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ ಯಾವ ಸಂದರ್ಭದಲ್ಲಿ ಅವರು ಆ ಸೈಟ್ ಪಡ್ಕೊಂಡ್ರು, ಯಾವ ರೀತಿ ಪಡ್ಕೊಂಡ್ರು, ಅವೆಲ್ಲವೂ ಕೂಡ ಇವತ್ತು ಭಾಳ ಪ್ರಶ್ನೆಹಾರ ಚಿಹ್ನೆ ಆಗಿದೆ. ಹೀಗಾಗಿ ಏನೂ ಇಲ್ಲ ಅಂದರೆ ತನಿಖೆ ಆಗಲಿ. ಸರ್, ನಾಗೇಂದ್ರ ಅವರು ಸರ್ ಇಡೀ CM ಅವ್ರದ್ದು ಪಾತ್ರ ಇದೆ, ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಒತ್ತಾಯ ಕೇಳಿದ್ರು. ಈಗ ಇಡಿಯಲ್ಲಿ ಎಂಕ್ವೈರಿ ಆಗ್ತಾ ಇದೆ. ಮೊದಲೇನು ಹೇಳಿದ್ರು, ನಾಗೇಂದ್ರರ ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು. ಈಗ ನಾಗೇಂದ್ರ ಪಾತ್ರ ಇರೋದು ಭಾಳ ಸ್ಪಷ್ಟವಾಗಿದೆ, ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ದದ್ದೋರ ಪಾತ್ರ ಇಲ್ಲ ಅಂದರೂ ಅದು ಕೂಡ ಈಗ ಸಾಬೀತಾಗ್ತಾ ಇದೆ. ನೋಡೋಣ, ಈಗ ಹೆಂಗೆ ಬಗ್ದಷ್ಟು ಹೆಚ್ಚಿಗೆ ಸಿಗ್ತಾ ಇದೆ. ಬರುವಂಥ ದಿನಗಳಲ್ಲಿ ಹಣಕಾಸಿನ ಇಲಾಖೆಯ ಪಾತ್ರ ಏನನ್ನೋದು ಸ್ಪಷ್ಟ ಆಗ್ತದೆ. ಆವಾಗ ಮುಂದಿನ ತನಿಖೆ ಇಡೀ ತಾನೇ ತೊಗೊಳ್ತಾರೆ. CBI ಮತ್ತು ಇಡೀ ಎರಡು ಒಟ್ಟಿಗೆ ತನಿಖೆ ಆಗ್ತದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಈಗಾಗಲೇ ತನಿಖೆ ಮಾಡ್ತಾ ಇದ್ರು. ಒಂದು ಬಹುತೇಕ ಕೋಟ್ಯಾಂತರ ಹಣ ಕೂಡ ಅವರು ಮರಳಿ ವಾಪಸ್ ಪಡೆದಿದ್ದಾರೆ. ಜೊತೆಗೆ ಇನ್ನೂ ಡೀಪಾಗಿ ಹೋಗಿ ಇನ್ನೇನು ಮುಗಿ ಹಂತಕ್ಕಿತ್ತು, ಈಗ ಇಡಿ ಎಂಟ್ರಿ ಆಗಿದೆ. ಎಂಟ್ರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ನೋದು DK ಶಿವಕುಮಾರ್ ಅವರು ಹೇಳ್ತಾರೆ. ಯಾವುದನ್ನು ಎಂಟ್ರಿ ಆಗಬೇಕು, ಯಾವುದು ಎಂಟ್ರಿ ಆಗಲಿಲ್ಲ ಅನ್ನೋದು ತನಿಖೆ ಅಧಿಕಾರಿಗಳಿಗೆ ಗೊತ್ತಿರ್ತದೆ. ನಾವು ಅದನ್ನು ಜಜ್ಮೆಂಟ್ ಮಾಡೋಕ್ಕಾಗಲ್ಲ. ತನಿಖೆಯಿಂದ ಸತ್ಯ ಹೊರಗೆ ಬರ್ತದೆ. ಸರ್, ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸರ್ 2.45 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಬಾಗಲಕೋಟೆಯವರಿಗೆ ಮಾಹಿತಿ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.